ಎಲ್ಲರಿಗೂ ನಮಸ್ಕಾರ. ಇಂದು ನಾವು ಕಾರ್ತಿಕ ಮಾಸದ ವಿಶೇಷ ಪೂಜೆಗೆ 365 ಬತ್ತಿಗಳು ಹೇಗೆ ತಯಾರಿಸಬೇಕು ಎನ್ನುವುದನ್ನು ನೋಡೋಣ. ಈ ಬತ್ತಿಗಳು ಪ್ರತಿದಿನದ ಬೆಳಕಿನ ಪ್ರತೀಕ, ವರ್ಷಪೂರ್ತಿ ದೇವರ ಕೃಪೆ ನಮ್ಮ ಮನೆಯಲ್ಲಿ ಇರಲಿ ಎನ್ನುವ ಭಾವದಿಂದ ಮಾಡಲಾಗುತ್ತದೆ. ಕಾರ್ತಿಕ ಮಾಸವು ಭಗವಾನ್ ಶಿವನಿಗೂ ವಿಷ್ಣುವಿಗೂ ಅತ್ಯಂತ ಪ್ರಿಯವಾದ ತಿಂಗಳು ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ. ಈ ತಿಂಗಳಲ್ಲಿ ದೀಪ ಹಚ್ಚುವುದರಿಂದ ಅಜ್ಞಾನ, ಪಾಪ ಮತ್ತು ಕಷ್ಟಗಳು ನಿವಾರಣೆಯಾಗುತ್ತವೆ ಎಂದು ನಂಬಿಕೆ ಇದೆ. 365 ದೀಪ ಬತ್ತಿ ವರ್ಷದ 365 ದಿನಗಳ ಪ್ರತೀಕ. ಪ್ರತಿದಿನದ ಬೆಳಕು, ಪ್ರತಿದಿನದ ಭಕ್ತಿ ಮತ್ತು ಪ್ರತಿದಿನದ ದೇವರ ಕೃಪೆ ಎನ್ನುವ ಅರ್ಥವನ್ನು ಹೊಂದಿವೆ. ಒಂದು ವರ್ಷದಲ್ಲಿ ಪ್ರತಿದಿನ ದೇವರ ಆಶೀರ್ವಾದ ನಮ್ಮೊಂದಿಗೆ ಇರಲಿ ಎಂಬ ಭಾವದಿಂದ ಈ ದೀಪಗಳನ್ನು ಹಚ್ಚಲಾಗುತ್ತದೆ. ದೀಪ ಎಂದರೆ ಕೇವಲ ಬೆಳಕು ಅಲ್ಲ, ಅದು ಜ್ಞಾನ, ಶಾಂತಿ ಮತ್ತು ಶುದ್ಧತೆಯ ಸಂಕೇತ. ದೀಪ ಹಚ್ಚುವ ಕ್ಷಣದಲ್ಲಿ ಮನಸ್ಸಿನ ಅಂಧಕಾರ ದೂರವಾಗಿ ಆತ್ಮಜ್ಯೋತಿ ಬೆಳಗುತ್ತದೆ. ಕಾರ್ತಿಕ ಮಾಸದಲ್ಲಿ ತುಳಸಿ ವಿವಾಹ ಮತ್ತು ದೀಪ ಹಚ್ಚುವುದು ಪ್ರಮುಖ. ತುಳಸಿ ಗಿಡದ ಮುಂದೆ ದೀಪ ಹಚ್ಚಿದರೆ ವೈಕುಂಠ ಪ್ರಾಪ್ತಿಯಾಗುತ್ತದೆ ಎಂದು ಪುರಾಣ ಹೇಳುತ್ತದೆ. ತುಳಸಿ ದೇವಿಯು ವಿಷ್ಣು ಪ್ರಿಯಳಾದ್ದರಿಂದ ಆಕೆಯ ಮುಂದೆ ಹಚ್ಚಿದ ದೀಪವು ಮನೆಗೆ ಆರೋಗ್ಯ, ಐಶ್ವರ್ಯ ಮತ್ತು ಶಾಂತಿ ತರುತ್ತದೆ. ಕಾರ್ತಿಕ ದೀಪಂ ಮಾತ್ರೇಣ ನೃಣಾಂ ಪಾಪಂ ನಶ್ಯತಿ. ಅಂದರೆ ಕಾರ್ತಿಕ ಮಾಸದಲ್ಲಿ ದೀಪ ಹಚ್ಚಿದರೆ ಪಾಪಗಳು ನಾಶವಾಗುತ್ತವೆ. 365 ದೀಪ ಹಚ್ಚುವುದರಿಂದ ಏಕಕಾಲದಲ್ಲಿ ವರ್ಷಪೂರ್ತಿ ದೈವಿ ಬೆಳಕು ನಮ್ಮ ಮನೆಯಲ್ಲಿ ನೆಲೆಸುತ್ತದೆ. ದೀಪದ ಬೆಳಕು ದೇವರಿಗೆ ಸಮರ್ಪಿಸಿದಾಗ ಮನೆಯಲ್ಲಿ ಶಾಂತಿ, ಆರೋಗ್ಯ, ಸಂತೋಷ ಮತ್ತು ಸಂಪತ್ತು ನೆಲೆಸುತ್ತದೆ. ದೀಪದ ಉಜ್ವಲ ಬೆಳಕು ದೇವರ ಕೃಪೆಯ ಪ್ರತೀಕ. ಅದು ನಮ್ಮ ಜೀವನದಲ್ಲಿಯೂ ಉಜ್ವಲ ಭವಿಷ್ಯವನ್ನು ನೀಡುತ್ತದೆ. ಹೀಗಾಗಿ ಕಾರ್ತಿಕ ಮಾಸದಲ್ಲಿ 365 ಬತ್ತಿ ದೀಪ ಹಚ್ಚುವುದು ಎಂದರೆ ದೇವರ ಕೃಪೆ ವರ್ಷಪೂರ್ತಿ ನಮ್ಮ ಮನೆಯಲ್ಲಿ ಇರಲಿ, ಅಜ್ಞಾನ ಮತ್ತು ಕಷ್ಟಗಳು ದೂರವಾಗಲಿ, ಶಾಂತಿ, ಬೆಳಕು ಮತ್ತು ಐಶ್ವರ್ಯ ನಮ್ಮ ಜೀವನದಲ್ಲಿ ನೆಲೆಸಲಿ ಎಂಬ ಭಾವಪೂರ್ಣ ಪ್ರಾರ್ಥನೆ. ಈ 365 ಬತ್ತಿಯ ದೀಪವನ್ನು ನಿಮ್ಮ ಮನೆಯ ತುಳಸಿ ಕಟ್ಟೆಯ ಮುಂದೆ ಅಥವಾ ಶಿವನ ದೇವಾಲಯದಲ್ಲಿ ತುಪ್ಪ ಅಥವಾ ಎಳ್ಳೆಣ್ಣೆಯಿಂದ ಕಾರ್ತಿಕ ಪೌರ್ಣಮಿ ಅಥವಾ ಸೋಮವಾರದ ದಿನ ಹಚ್ಚುವುದರಿಂದ ಅಜ್ಞಾನ ನಾಶ, ಜ್ಞಾನ ಪ್ರಾಪ್ತಿ ಮತ್ತು ಶಾಂತಿ ದೊರೆಯುತ್ತದೆ. ದೀಪಂ ಜ್ಯೋತಿ ಪರಬ್ರಹ್ಮ, ದೀಪಂ ಜ್ಯೋತಿ ಜನಾರ್ದನ, ದೀಪೋ ಹರತು ಮೇ ಪಾಪಂ ಸಂಧ್ಯಾ, ದೀಪ ನಮೋಸ್ತುತೆ.